ಮಾಡ್ತಾ ಇದ್ದೀವಿ ತರಿ ಪೋಹ ಮಾಡೋದಕ್ಕೆ ಫಸ್ಟು ಕಡಲೆಕಾಳು ಮತ್ತು ಹೆಸರು ಕಾಳನ್ನ ಓವರ್ ನೈಟ್ ನೆನೆಸಿಟ್ಬಿಟ್ಟು ಇದನ್ನು ಕುಕ್ಕರಲ್ಲಿ ಹಾಕಿ 2 ವಿಸಿಲ್ ಕೂಗಿಸ್ಕೋಬೇಕು ಸಾಫ್ಟ್ ಆಗೋದಕ್ಕೋಸ್ಕರ. ಕಾಳೆಲ್ಲ ಕುದಿಯೋ ಗಂಟ ನಾನು ಈ ಕಡೆ ಅವಲಕ್ಕಿಗೆ ರೆಡಿ ಮಾಡ್ಕೋತಾ ಇರೋದು. ಅಂದರೆ ಅವಲಕ್ಕಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದನ್ನು ನೀರಿಂದ ವಾಶ್ ಮಾಡಿ ಮಿನಿಮಮ್ 2 ಸತಿ ವಾಶ್ ಮಾಡಬೇಕು. ಅವಲಕ್ಕಿನ ವಾಶ್ ಮಾಡಿಬಿಟ್ಟು ತಿರ್ಗಿ ಅದನ್ನು ನೀರು ಹಾಕಿಬಿಟ್ಟು ಒಂದು 5 ನಿಮಿಷ ನೆನೆಯಕ್ಕೆ ಇಟ್ಬಿಡ್ತೀನಿ. ಮತ್ತು ಗ್ರೇವಿ ಮಾಡೋದಕ್ಕೆ ಅಂದರೆ ತರಿಗೋಸ್ಕರ ಏನು ಗ್ರೇವಿ ಬೇಕು ಅದನ್ನು ರೆಡಿ ಮಾಡ್ಕೋಬೇಕು. ಮತ್ತು ಈವನ್ ಇದಕ್ಕೆ ಅವಲಕ್ಕಿಗೆ ಹೇಗೆ ಅವಲಕ್ಕಿ ನಾರ್ಮಲ್ ಹೇಗೆ ಮಾಡ್ತೀವೋ ಹಾಗೇನೆ ಅದಕ್ಕೆ ಟೊಮೆಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಳೋದು. ಮತ್ತು ಈವನ್ ಗ್ರೇವಿಗೋಸ್ಕರನೂ ಟೊಮೆಟೊ ಈರುಳ್ಳಿನ ಕಟ್ ಮಾಡ್ಕೊಂಡ್ಬಿಟ್ಟು ಪೇಸ್ಟ್ ಮಾಡಿ ಹಾಕಿರೋದು. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ನಾನಿವಾಗ ಅವಲಕ್ಕಿನ ಮಾಡ್ಕೋತಾ ಇರೋದು. ನಾರ್ಮಲ್ ಯಾವ ಥರ ಅವಲಕ್ಕಿ ಮಾಡ್ಕೋತೀವಲ್ಲ ಅದೇ ಥರ ಅವಲಕ್ಕಿನ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಾವು ತರಿ ಅಂದರೆ ಕಾಳ್ದು ಸಾರೇನು ಮಾಡ್ತೀವಲ್ಲ ಹಾಕ್ಕೊಳ್ತೀನಿ. 5 ಲೇಯರ್ ಇರುತ್ತೆ. ಇದು ಮಹಾರಾಷ್ಟ್ರೀಯನ್ ಸ್ಪೆಷಲ್ ಫುಡ್ ಅಂತಲೇ ಹೇಳ್ಬೋದು. ನಾಗ್ಪುರ್ ಸ್ಪೆಷಲಿ ತುಂಬ ಸ್ಪೆಷಲ್ ಫುಡ್ ಆ ಕಡೆ. ಸೇಮ್ ಎಲ್ಲ ಅವಲಕ್ಕಿ ಯಾವ ಥರ ನಾವು ಒಗ್ಗರಣೆ ಹಾಕೋತೀವಿ ಅದೇ ಥರ. ಬಟ್ ಇದಕ್ಕೆ ಸ್ವಲ್ಪ ಈರುಳ್ಳಿ ನಾನು ದಪ್ಪ ಕಟ್ ಮಾಡಿ ಹಾಕಿರೋದು ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ ಅಂತ. ಸಣ್ಣ ಕಟ್ ಮಾಡಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಟೊಮೆಟೊ ಹಾಕ್ತಾ ಇರೋದು. ಟೊಮೆಟೊ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಇವಾಗ ಉಪ್ಪು ಖಾರ ಅರಿಶಿನ ಎಲ್ಲ ಸೇರಿಸ್ಬಿಟ್ಟು ಸ್ವಲ್ಪ ಚಾಟ್ ಮಸಾಲನೂ ಇಲ್ಲ ಗರಂ ಮಸಾಲ ಏನೋ ಒಂದು ಸೇರಿಸ್ಬಿಟ್ಟು ಅಂದರೆ ಲೈಕ್ ಮಸಾಲ ಹಾಕಿದರೆ ಟೇಸ್ಟ್ ಬರುತ್ತೆ ಅಂತ ಸೇರಿಸ್ಬಿಟ್ಟು ಇದಕ್ಕೆ ಎಲ್ಲ ಫ್ರೈ ಆದಮೇಲೆ ಅವಲಕ್ಕಿನ ಸೇರಿಸ್ಕೊಂಡು ಇದನ್ನು ಲೋ ಸಿಮ್ಮಲ್ಲಿ ಒಂದು 5ರಿಂದ 6 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಇಡಬೇಕು. ಅವಲಕ್ಕಿ ರೆಡಿ ಆಗುತ್ತೆ. ಆವಾಗ ಪೋಹ ರೆಡಿ ಆಗುತ್ತೆ ನಮ್ಮದು. ಇವಾಗ ನಾನು ಈ ಕಡೆ ತರಿನ ರೆಡಿ ಮಾಡ್ತಾ ಇರೋದು. ತರಿ ಅಂದರೆ ಏನಿಲ್ಲ, ಕಾಳು ಸಾರು, ಹೆಸರು ಕಾಳು ಮತ್ತು ಕಡಲೆಕಾಳನ್ನ ಓವರ್ ನೈಟ್ ನೆನೆಸಿಟ್ಟು ಏನು ವಿಸಿಲ್ ಹಾಕಿ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ರೆಡಿ ಮಾಡ್ಕೋತಾ ಇರೋದು. ಅದಕ್ಕೆ ನಾನೆಲ್ಲ ಮಸಾಲೆನ ಅಂದರೆ ಸ್ಪೈಸಸ್ ಜೀರಿಗೆ ಅಜ್ವೈನು ಓಂಕಾಳು ಮತ್ತು ಧನಿಯಾ ಎಲ್ಲನೂ ನಾನು ಹಾಗೇನೆ ಹಾಕ್ಕೊಂಡಿರೋದು. ಬರೀ ಆನಿಯನ್ ಮತ್ತು ಈರುಳ್ಳಿ ಮಾತ್ರ ಪೇಸ್ಟ್ ಮಾಡಿ ಹಾಕ್ಕೊಂಡಿರೋದು. ಕಡಿ ಮಸಾಲ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಾನು ಅದನ್ನು ಪೌಡ್ರ್ ಮಾಡಿಲ್ಲ. ಓನ್ಲಿ ಈರುಳ್ಳಿ ಮತ್ತು ಟೊಮೆಟೊ ಮಾತ್ರ ಪೇಸ್ಟ್ ಮಾಡಿಕೊಂಡು ಹಾಕ್ತಾ ಇರೋದು. ಅದೆಲ್ಲ ಸೇರಿಸ್ಬಿಟ್ಟು ಫ್ರೈ ಆದಮೇಲೆ ಅದಕ್ಕೆ ಚಿಲ್ಲಿ ಪೌಡರು, ಅರಿಶಿನ ಮತ್ತು ಪೆಪ್ಪರ್ ಪೌಡರ್ ಎಲ್ಲ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗುವಂತ ಫ್ರೈ ಮಾಡ್ಕೊಂಡ್ಬಿಟ್ಟು ಕುಚ್ಚಿರುವಂಥ ಏನು ಕಾಳಿರುತ್ತಲ್ಲ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಇದಕ್ಕೆ ಸೇರಿಸ್ಬಿಟ್ಟು ಇದನ್ನು ಸಹ ಒಂದು 2 ನಿಮಿಷ ಕುದಿಸ್ಕೋಬೇಕು ಅಷ್ಟೇ. ನಾರ್ಮಲ್ ಅವಲಕ್ಕಿ ತಿನ್ನೋದಕ್ಕಿಂತ ತರಿ ಪೋಹ ಬಂದ್ಬಿಟ್ಟು ತುಂಬ ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ. ಇದಕ್ಕೆ ಅವಲಕ್ಕಿ ಮೇಲ್ಗಡೆ ಕಾಳು ಸಾರಿಗೆ ಮತ್ತು ಈರುಳ್ಳಿ ಮತ್ತು ಅದ್ರ ಮೇಲ್ಗಡೆ ಆಲೂಗಡ್ಡೆ ಮತ್ತು ಆಲೂಗಡ್ಡೆ ಮೇಲ್ಗಡೆ ಮಿಕ್ಸ್ಚರು ಅಥವಾ ಖಾರ ಬೂಂದಿ ಅಂತ ಹೇಳ್ತೀವಿ ನಮ್ಮ ಕಡೆ, ಅದನ್ನು ಹಾಕಿಬಿಟ್ಟು ಮತ್ತು ಅದ್ರ ಮೇಲ್ಗಡೆ ಲೆಮನ್ ಹಾಕಿಬಿಟ್ಟು ತಿಂದರೆ ತುಂಬ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಡಿಫ್ರೆಂಟಾಗಿ ನನಗೂ ಡಿಫ್ರೆಂಟಾಗಿ ಚೆನ್ನಾಗಿ ಅನ್ನಿಸ್ತು. ನಾನು ಅದಕ್ಕೆ ಟ್ರೈ ಮಾಡಿದೆ. ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಬಾಯ್. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ನು ಕೂಡ ಮಾಡಿ. ಬಾಯ್. ಥ್ಯಾಂಕ್ ಯು.